ಪರಿಹಾರ ಮಾಡ್ತಕ್ಕಂಥ ಯಾವುದೋ ಶಕ್ತಿ ಪೀಠ ಅಂದರೆ ಅದು ಕಲಬುರಗಿಯಲ್ಲಿ ಅಪ್ಪನವರ ಜೀವಿ ಬುದ್ಧಿರವರ ಪೀಠ. ತಾವು ಬಂದಿದ್ದೀರಿ, ಭಾಗವಹಿಸಿದ್ದೀರಿ, ಈ ಕಾರ್ಯಕ್ರಮಕ್ಕೆ ಯಶಸ್ವಿಯನ್ನು ಕೂಡಿದ್ದೀರಿ. ನಿಮಗೆ ನಾವು ಈ ವೇದಿಕೆಯ ಮೂಲಕ ನಿಮ್ಮ ಪಾದಕ್ಕೆ ನಮಸ್ಕಾರಗಳನ್ನು ಕೊಡುತ್ತಾ, ಅದೇ ಮಾದರಿಯಲ್ಲಿ ಕಲಬುರಗಿಯ ಶರಣಬಸವೇಶ್ವರ ಸಂಸ್ಥಾನದ ಪವನ ಪುರುಷರ ನಾಡಿನಲ್ಲಿ ಪ್ರಧಾನ ಕಾರ್ಯದರ್ಶಿಯಾಗಿ ಧರ್ಮಸ್ಥಳದ ಧರ್ಮಾಧಿಕಾರಿಗಳ ಮಾದರಿಯಲ್ಲಿ ನಮ್ಮ ಕಲಬುರಗಿಯಲ್ಲಿ ಶರಣಬಸವೇಶ್ವರ ಸಂಸ್ಥಾನ ಮಠ ಇದೆ. ಲಕ್ಷಾಂಗಟ್ಟಲೆ ಮಕ್ಕಳು ವಿದ್ಯಾಭ್ಯಾಸ ಮಾಡಿ ಈ ಭಾಗದಲ್ಲಿ ಸಾಮಾಜಿಕವಾಗಿ, ಶೈಕ್ಷಣಿಕವಾಗಿ ಎಲ್ಲ ರಂಗಗಳಲ್ಲಿ ಉತ್ತಮವಾದ ಕೆಲಸ ಮಾಡತಕ್ಕಂಥ ರೀತಿಯಲ್ಲಿ ನಮ್ಮ ಬಸವರಾಜ ದೇಶಮುಖರು ಕೂಡ ಪ್ರಧಾನ ಕಾರ್ಯದರ್ಶಿಯಾಗಿ ತಮ್ಮ ಕರ್ತವ್ಯವನ್ನು ನಿರ್ದೇಶನ ಮಾಡ್ತಿದ್ದಾರೆ. ಮತ್ತು ಸೋದರಿ ದಾಕ್ಷಾಯಣಿ ಅವರಿಗೆ ಮತ್ತು ಶರಣಬಸಪ್ಪ ಅಪ್ಪನವರ ಮಾರ್ಗದರ್ಶನದಲ್ಲಿ ಉತ್ತಮವಾದ ಕೆಲಸ ಮಾಡ್ತಾ ಇದ್ದೀರಿ. ಈ ಕಾರ್ಯಕ್ರಮದಲ್ಲಿ ನೀವು ಭಾಗಿಯಾಗಿದ್ದೀರಿ. ಈ ನಾಟಕದ ಅಂದ್ರೆ ಭಾಳ ಬಣ್ಣ ಹತ್ತಾಗ ಮಾತ್ರ ಭಾಳ ಸುಖ ಕಾಣ್ತದೆ, ಆಮೇಲೆ ಭಾಳ ಕಷ್ಟಮಯವಾದಂಥ ಈ ಜೀವನ ಅವರು. ನಿಮ್ಮ ಸಂಸ್ಥೆ ಅವತ್ತಿನಿಂದ ಅಪ್ಪರ ಮೇಲೆ ಎಷ್ಟು ಬಿಟ್ಟವನ್ನ ಹೇಳಕ್ಕೆ ಹೋಗಿಲ್ಲ, ನಿಮ್ಮ ಸಂಸ್ಥಾನದಲ್ಲಿ ಎಷ್ಟು ಸಂಪತ್ತು ಅಂತ ಹೇಳಕ್ಕೆ ಹೋಗಲ್ಲ. ಇಂಥ ಬಡ ಕಲಾವಿದರಿಗೆ ನೀವು ಸಹಾಯ ಸಹಕಾರ ಮಾಡಬೇಕು ಎಂಬ ಮಾತನ್ನು ಕೂಡ ಈ ಸಂದರ್ಭದಲ್ಲಿ ತಮಗೆ ಮನವಿ ಮಾಡುತ್ತಾ, ಬಾಬು ಮಟ್ಟಿಯವರು ಕೂಡ ಬಂದಿದ್ದಾರೆ, ಮತ್ತು ಕನ್ನಡ ಬರೋದು ಸಂಸ್ಥಾಪಕರು ಕೂಡ ಬಂದಿದ್ದಾರೆ. ಈ ಎಲ್ಲ ಭಾಳ ವೇದಿಕೆ ಬಂದಿದ್ದೀರಿ. ನಿಮ್ಮೆಲ್ಲರಿಗೂ ಕೂಡ ನಾನು ನೆನೆಸ್ಕೊಂಡು ಈ ಕಾರ್ಯಕ್ರಮದ ಮಾತಾಡೋದಲ್ಲ, ಪರಿವರೆ ಮಾತಾಡುವಂಥ ನಾಂದಿಯನ್ನು ಹಾಡಿದ್ದೀನಿ. ನಮ್ಮ ಲಕ್ಷ್ಮಣ ಔಟಿಯವರು ಕೂಡ ನಮ್ಮ ಸಮಾಜದ ಅತ್ಯಂತ ಪ್ರಭಾವಿ ನಾಯಕ. ಕ್ಯಾಮ್ರಾಯಲ್ಲಿ ಒಕ್ಕಟ್ಟಾಗಿ ಕೆಲಸ ಮಾಡ್ತೀವಿ. ನಮ್ಮ ದತ್ತೂರು ಕೂಡ ಇಲ್ಲಿದ್ದಾರೆ, ಅವರು ಕೂಡ ನಾಟಕದಲ್ಲಿ ಭಾಳ ಉತ್ತಮವಾದ ಪ್ರತಿಭಾನ ಇಟ್ಟಿದ್ದಾರೆ. ನಾನು ಹೇಳೋದಕ್ಕೆ ಈ ಕಲಾವಿದರ ಜೀವನ ಭಾಳ ಕಷ್ಟಮಯವಾದಂಥ ಜೀವನ. ಒಂದು ಬಿಜಾಪುರದಲ್ಲಿದ್ದಂಥ ಸಿದ್ದೇಶ್ವರ ಮಹಾಸ್ವಾಮಿಗಳ ನೆನಪು ಬರ್ತದೆ. ಅವರು ಹೇಳುತ್ತಿದ್ದರು, ಯಾರಾದರೂ ಭಕ್ತರು ಅವರು ಪ್ರವಚನಕ್ಕೆ ಬಂದಾಗ, ಅವರ ಪ್ರವಚನ ಲಕ್ಷಾಂತರ ಜನ ಸಿಗುತ್ತಿದ್ದರು. ಬಂದಾಗ ಅವರ ಭಕ್ತರು ಯಾರಾದರೂ ಭಾಳ ಖುಷಿಸಿದವರು, ಅಪ್ಪರೇ ನಿಮ್ಮ ಅಂಗಿ ಹರಿದದ ಅಂತ ಹೇಳಿ ಅವರಿಗೆ ಮನವರಿಕೆ ಮಾಡಿಕೊಟ್ಟಾಗ, ಯಾವ ಸ್ಥಳದಲ್ಲಿ ನನ್ನ ಅಂಗಿ ಹರಿದ ಅದ್ಯಾಕೆ ನೋಡ್ತೀರಪ್ಪ, ಏನು ಗಟ್ಟಿಯಲ್ಲ ಆ ಅಂಗಿ ನನ್ನ ಸಣ್ಣ ನೋಡಿ ಅಂತ ಹೇಳ್ತಿದ್ರು. ಅದೇ ಮುಖ ಯಾವಾಗ ನನಗೂ ಇವರೇ ಒಳ್ಳೆ ಬಟ್ಟೆ ಬರ್ತದೆ, ಇಡೀ ಸಮಾಜ ಪರಿವರ್ತನೆ ಆದಾಗ ಮಾತ್ರ ನನ್ನ ಮೇಲೆ ಒಳ್ಳೆಯ ಬಟ್ಟೆ ಬರ್ತದೆ, ಅಲ್ಲಾದಂಥ ಬಟ್ಟೆ ಬರ್ತದೆ ಅಂತ ಹೇಳ್ತಿದ್ರು. ಕಲಬುರಗಿ ಜಿಲ್ಲೆಯಲ್ಲಿ ಬಹುಶಃ ಕಾರ್ಯಕ್ರಮಗಳನ್ನ ನಾವು ಅತ್ಯಂತ ಒಂದು ಸರಳವಾಗಿ ಮಿಕ್ಕಿ ಇವತ್ತಿನ ಈ ಹೆಸರಾಂತ ಪಡೆದಿರ್ತಕ್ಕಂಥ ನಾಟಕ ಅನುಮಾನ ತಂದ ಆಪತ್ತು. ಅನುಮಾನ ತಂದ ಆಪತ್ತು ಅರ್ಥಾತ್ ದೈವ ಮರೆತ ಧರ್ಮಾಧಿಕಾರಿ. ದಯವಿಟ್ಟು ಬಹಳ ನೀಟರು 5 ವಿಶೇಷವಾಗಿ ಆಗಿ ಅಭಿನಂದನಾ ಕಾರ್ಯಕ್ರಮಗಳ ನಾಟಕದಲ್ಲಿ ಮಾಡ್ತಾ ಕೇಳಿಕೊಳ್ಳುತ್ತದೆ. ಅದರಲ್ಲಿ ಈಗ ಉದ್ಘಾಟನೆಯನ್ನ ಮಾಡಿರ್ತಕ್ಕಂಥ ವಿಶ್ವನಾಥ್ ಸರ್ ಕಮರ್ಗಿಯವರು ಒಂದೆರಡು ಸಭೆಯನ್ನು ಉದ್ದೇಶಿಸಿ ಮಾತಾಡಬೇಕು. ಮಿತ್ರ ನಾಟ್ಯ ಸಂಘದ ಪರ
ನಾಟ್ಯ ಸಂಘದ ವತಿಯಿಂದ ಅಭಿನಂದನೆಗಳು. ಹಾಗೂ ಇಬ್ಬರು ದಂಪತಿಗಳು ವೇದಿಕೆಯನ್ನು ಬರಬೇಕು. ರವಿಕುಮಾರ್ ಎಣಸಂಗಿ ನಿಂಬರ್ಗ ಹಾಗೂ ದತ್ತಾತ್ರೇಯ ಬುಕ್ಕ ಮಲಕಲಗಿ